ಸುಮ್ಮನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಕಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ಸುಮ್ನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಕಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ದೂಡಿ ಅತ್ತೆ ಒಂದ್ ಕೈ ಸೊಸೆ ಒಂದ್ ಕೈ ದಿನವೂ ಜಗ್ಗಾಟ ರೂಢಿ ಈ ಅತ್ತೆ ಸೊಸೆರ್ ಹೇಳೋದುಂಟೆ ದಿವ್ಯ ದೃಷ್ಟಿ ಎಲ್ಲಮ್ಮ ಓಪನ್ ಆಗುತ್ತೆ ಮಣ್ಣಂಗಟ್ಟೆ. ದೃಷ್ಟಿ ಬಿಟ್ಟಾಗ ದಿವ್ಯಾ ಅನ್ನೋ ಹುಡುಗಿ ಯಾರಾದ್ರೂ ಕಣ್ಣಿಗೆ ಬೀಳ್ತಾಳ ಅಂತ ನೋಡ್ಬೇಕು ಅಷ್ಟೇ. ಪ್ಲೀಸ್ ತಮಾಷೆ ಮಾಡ್ಬೇಡಿ, ನಂಗೆ ತುಂಬಾ ಹೆದರಿಕೆ ಆಗ್ತಾ ಇದೆ. ಈಗಷ್ಟೇ ಇವ್ರಿಗೆ ಫೋನ್ ಮಾಡಿದ್ದೆ. ಇವರು ಸಾಕ್ಷಿನ ಆ ಥಿಯೇಟ್ರು ಈ ಥಿಯೇಟ್ರು ಅಂತೆಲ್ಲ ಸುತ್ತಾಡಿಸ್ತಾ ಇದಾರಂತೆ. ಹೇಗೋ 8 ಗಂಟೆ ದಾಟ್ಬಿಟ್ರೆ ಸಾಕು, ಇಲ್ಲಾಂದ್ರೆ ಏನಾಗುತ್ತೋ ಏನೋ. ಜಗ್ಗು ಸಾಕ್ಷಿನ ಸಿನಿಮಾ ಕರ್ಕೊಂಡು ಹೋಗಿದ್ದಾನೆ ಅಂತ ಹೇಳಿದ್ಯಲ್ಲಮ್ಮ? ಹೌದು, ಆದ್ರೆ ಒಂದ್ ವೇಳೆ ಸಾಕ್ಷಿ ಏನಾದ್ರೂ ಹಠ ಮಾಡ್ಕೊಂಡು ವಾಪಸ್ ಬಂದ್ಬಿಟ್ರೆ? ಅಕ್ಕ, ನಾನೊಂದು ಐಡಿಯಾ ಕೊಡ್ಲಾ? ಸಾಕ್ಷಿ ಬಂದ್ರೆ ಬರ್ಲಿ, ನಾವ್ ಅಭಿಗೆ ಫೋನ್ ಮಾಡಿ ನೀನ್ 9 ಗಂಟೆಗೆ ಬಾ ಅಂತ ಹೇಳಿದ್ರೆ? ಛೇ ಪಾಪ, ಅಷ್ಟೊತ್ತು ತನಕ ಅವ್ನು ಎಲ್ಲಿರ್ತಾನೆ? ಆಫೀಸ್ 6 ಗಂಟೆಗೆ ಕ್ಲೋಸು. ಇನ್ನೊಂದು ಐಡಿಯಾ, ಅವ್ನ್ಗೆ ಯಾವ್ದಾದ್ರು ಸಿನಿಮಾ ನೋಡ್ಕೊಂಡ್ ಬಾ ಅಂತ ಹೇಳಿದ್ರೆ? ಅಣ್ಣ, ಅಭಿ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ನನ್ ಮನೆಗೆ ಬರೋದಕ್ಕೆ ಅವಳಿಗೆ ಹೆದರ್ಕೋಬೇಕಾ ಅಂತ ಅಭಿ ಕೇಳ್ತಾನೆ. ಏನ್ ಮಾಡೋದು ಮಾವ? ಯಾರು ಏನು ಮಾಡಬೇಡಿ, ನನಗೆ ಗೊತ್ತು ನನ್ನ ಮಗ ಅಷ್ಟು ಸುಲಭವಾಗಿ ಯಾರಿಗೂ ಸೋಲೋನಲ್ಲ. ಸಾಕ್ಷಿ ಚಾಪೆ ಕೆಳಗೆ ತೂರಿದ್ರೆ ಇವನು ಚಾಪೆ ಮೇಲೆ ಕೂತ್ಕೊಂಡ್ಬಿಡ್ತಾನೆ. ಅವಳು ಕೆಳಗಡೆ ಅವತ್ಕೊಂಡಿರ್ತಾಳೆ, ಇವನು ಮೇಲ್ಗಡೆ ಕೂತಿರ್ತಾನೆ. ಈ ಟೆನ್ಷನ್ ಅಲ್ಲಿ ಈ ಜೋಕ್ ಬೇಕಾ ಮಾವ? ಓ ಸಾರಿ ಸಾರಿ ಸಾರಿ. ಆದ್ರೆ ಅಭಿ ಬಗ್ಗೆ ನೀವ್ ಯಾರು ಯೋಚನೆ ಮಾಡ್ಬೇಡಿ. ನಾವ್ ಯಾರು ನಿರೀಕ್ಷೆ ಮಾಡದಲ್ಲಿರುವಂತ ಐಡಿಯಾನ ಅವನು ಮಾಡಿರ್ತಾನೆ. ನಾವೆಲ್ಲ ಆತಂಕ ಪಡ್ತಿರೋ ಯಾವ ಅವಾಂತರನೂ ಆಗದಿರೋ ಹಾಗೆ ಅಭಿ ನೋಡ್ಕೋತಾನೆ. ಬಾವಾ, ಗಾಡಿ ನಿಲ್ಸಿ. ಬಾವಾ, 8 ಗಂಟೆಗೆ ಇನ್ನೂ 6 ಗಂಟೆ ಬಾಕಿ ಇದೆ. ಆವಾಗ್ಲಿಂದ ಆ ಥಿಯೇಟ್ರಿಗೆ ಈ ಥಿಯೇಟ್ರಿಗೆ ಅಂತ ಸುತ್ತಿಸ್ತಾನೆ ಇದ್ದೀರಲ್ಲ, ಸಿನಿಮಾಗೆ ಕರ್ಕೊಂಡು ಹೋಗ್ತಿಲ್ಲ? ನಿಜ ಹೇಳಿ, ಸಿನಿಮಾ ಕರ್ಕೊಂಡು ಹೋಗೋ ಐಡಿಯಾ ಇದೆಯೋ ಅಥವಾ ಹಾಗೆ ವಾಪಸ್ ಮನೆ ಕರ್ಕೊಂಡು ಹೋಗ್ತಿರೋ? ಅವಾಗ್ಲಿಂದ 8 ಗಂಟೆ ಅನ್ನೋದನ್ನ ಮರೆಸ್ಬೇಕು ಅಂತಂದ್ರೆ ಇವಳು ಮರಿತಾನೆ ಇಲ್ವಲ್ಲ. ಏನಂದ್ರಿ? ಖಂಡಿತ ಕರ್ಕೊಂಡು ಹೋಗ್ತೀನಿ. ನನ್ನ ಫ್ರೆಂಡ್ಗೆ ಫೋನ್ ಮಾಡ್ತಾನೆ ಇದ್ದೀನಿ, ಲೈನೇ ರೀಚ್ ಆಗ್ತಾ ಇಲ್ಲ ಹಾಳಾದ್ದು. ಈ ಸಿನಿಮಾ ಟಾಕೀಸ್ ಅವರು ಒಂದೊಂದು ಕಡೆ ಒಂದೊಂದು ಟೈಮಿಂಗ್ಸ್ ಇಟ್ಕೊಳ್ತಾರೆ. ಯೂನಿಫಾರ್ಮ್ ಆಗಿ ಎಲ್ಲರೂ ಮಾತಾಡ್ಕೊಂಡು ಒಂದು ಟೈಮು ಅಂತ ಇಟ್ಕೊಳ್ಳೋದಿಲ್ಲ. ಇವಾಗ ಯಾವ ಟ್ಯಾಕಿಸ್ಗೆ ಹೋಗೋಣ ಹೇಳಿ? ಊರೊಚ್ಚಿಗೆ ಹೋಗೋಣ. 3 ಗಂಟೆ ಕರೆಕ್ಟ್ ಆಗಿ ಶುರುವಾಗುತ್ತೆ. ಅದಕ್ಕೂ ಮುಂಚೆ ನೀನೇನಾದ್ರು ತಿಂತೀಯಾ? ಹೊಟ್ಟೆ ಹಸುವಾಗ್ತಾ ಇದೆಯಾ?
ಇಲ್ಲ, ಮೊದಲು ಸಿನಿಮಾಗೆ ನಡೀರಿ. 3 ಗಂಟೆಗೆ ಶುರು ಆದ್ರೆ 5:15 ಮುಗಿಯುತ್ತೆ. 7 ಗಂಟೆಗೆ ಮನೆಗೆ ಹೋದ್ರೆ 8 ಗಂಟೆಗೆ ನೀರ್ ಕೊಡ್ಲ ಬಾಬಾ? ಏನು, ನಾನಿವತ್ತು ಸಂಜೆ ಸಿನಿಮಾಗೆ ಹೋಗಿ ಮನೆಗೆ ಲೇಟಾಗಿ ಬರ್ಬೇಕಾ? ಹೌದು ಅಬ್ಬಿ, ಪ್ಲೀಸ್. ಇಲ್ಲಾಂದ್ರೆ ಮನೇಲಿ ದೊಡ್ಡ ಕೋಲಾಹಲನೇ ನಡೆದು ಹೋಗುತ್ತೆ. ಸಾಧ್ಯನೇ ಇಲ್ಲ ಅದಕ್ಕೆ. ಅಬ್ಬಿ, ಸಾಕ್ಷಿ ಪಪ್ಪಿ ಕೊಟ್ಬಿಡ್ತಾಳ ಕಣೋ. ಅದು ಕೂಡ ಸಾಧ್ಯ ಇಲ್ಲ. ಆದ್ರೆ ಅವಳು ಚಾಲೆಂಜ್ ಮಾಡಿದಾಳಲ್ಲೋ. ಅದಕ್ಕೆ ಏಟ್ಗೆ ಎದುರೇಟು, ಬೆಂಕಿಗೆ ಬಿರುಗಾಳಿ. ನಮ್ ವಿಷಯ ಗೊತ್ತಲ್ಲ, ಸೇರ್ಗೆ ಸವಾ ಸೇರು, ಹೆದರೋದೇ ಇಲ್ಲ. ಅಬ್ಬಿ, ಅತ್ತೆ ಮುಂದೆ ಅವಳು ಹೇಳಿರೋ ಕೆಲಸ ಮಾಡ್ಬಿಟ್ರೆ ಅತ್ತೆಗೆ ಎಷ್ಟು ಅವಮಾನ ಆಗುತ್ತೆ, ಆಘಾತ ಆಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡು ಪ್ಲೀಸ್. ಅಬ್ಬಿ, ನಿನ್ಗೋಸ್ಕರ ಅಲ್ದೇ ಇದ್ರು ಅತ್ತೆಗೋಸ್ಕರನಾದ್ರೂ ನನ್ನ ಮಾತು ಕೇಳಿ ನೀನು. ಪ್ಲೀಸ್ ಅಬ್ಬಿ, ಆಫೀಸಿಂದ ಮಾಮೂಲಿ ಟೈಮ್ಗೆ ಇವತ್ತು ಮನೆಗೆ ಬರಬೇಡ. ನೋಡು, 9 ಗಂಟೆ ಕಡಿಮೆ ಅಂತೂ ನಿನ್ ಮನೆಗೆ ಬರ್ಲೇಬಾರ್ದು. ಆಗ ಸಾಲ್ವ್ ಆಗ್ಬಿಡುತ್ತೆ ಅಭಿ ಈ ಪ್ರಾಬ್ಲಮ್ಮು. ಆಯ್ತು, ಏನೋ ಮಾಡೋಣ ಬಿಡಿ. ಜಗ್ಗು ಫೋನಿಗೆ ಟ್ರೈ ಮಾಡ್ತಿದ್ಯಾ? ಹ್ಞೂ ಮಾವ. ಟೆನ್ಷನ್ ಯಾಕಮ್ಮ? ಸಾಕ್ಷಿ 8 ಗಂಟೆಗೆ ಮನೇಲಿ ಇರೋದಿಲ್ಲ, ಜಗ್ಗು ಅವಳನ್ನ ಕರ್ಕೊಂಡು ಬರೋದಿಲ್ಲ. ಸಾಕ್ಷಿ ಮಾಡಿರೋ ಚಾಲೆಂಜ್ ಪ್ರಕಾರ ಅಭಿಗೆ ಎಲ್ರ ಎದುರಿಗೂ ಪಪ್ಪಿ ಕೊಡಕ್ ಆಗೋದಿಲ್ಲ. ಅಬ್ಬಾ, ಎಂಟು ಗಂಟೆಗೆ ಇನ್ನು 10 ನಿಮಿಷ ಬಾಕಿ ಇದೆ. ಅಕ್ಕ, ಅಭಿರಾಮ್ ಅವ್ರು ಬಂದ್ರಾ? ಸಾಕ್ಷಿ, ಅದು ಭಾವನನ್ನ ಸಿನಿಮಾ ಕರ್ಕೊಂಡು ಹೋಗ್ತೀನಿ ಅಂತ ಹೋಗಿ ಇಡೀ ಬೆಂಗಳೂರನ್ನೇ ಸುತ್ತಾಡ್ಸಿದ್ರು. ಅವ್ರ ಪೆಟ್ರೋಲು, ನನ್ನ ಸಮಯ ಎರಡೂ ಹಾಳು ಮಾಡ್ಬಿಟ್ರು. ಕೊನೆಗೆ ಸಿನಿಮಾಗೂ ಕರ್ಕೊಂಡು ಹೋಗ್ಲಿಲ್ಲ. ಕೊನೆಗೆ 8 ಗಂಟೆ ಶೋಗೆ ಹೋಗೋಣ ಅಂದ್ರು. ಸಾಧ್ಯನೇ ಇಲ್ಲ ಅಂತ ಹೇಳಿ ಕರ್ಕೊಂಡು ಬಂದ್ಬಿಟ್ಟೆ. ಯಾಕೆ ಹೇಳು, ಇವತ್ತು ರಾತ್ರಿ 8 ಗಂಟೆಗೆ ನಾನು ಮಾಡಿರೋ ಚಾಲೆಂಜ್ ಇದೆಯಲ್ಲ, ಅದಕ್ಕೆ. ಮಾವ, ಏನ್ ಮಾಡೋದು ಮಾವ ಇವಾಗ? ಅಭಿಗೆ ಫೋನ್ ಮಾಡು, ನಾನೇ ಹೇಳಿದೆ ಅಂತ ಹೇಳು. ಯಾವುದೇ ಕಾರಣಕ್ಕೂ ಈಗ ಮನೆಗೆ ಬರಬಾರದು ಅಂತ. ಸ್ವಾಮಿಯೇ ಶರಣಮಯ್ಯಪ್ಪ, 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 ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯಪ್ಪ ಶರಣಂ, ಸ್ವಾಮಿ ಶರಣಂ, ಅಯ್ಯಪ್ಪ ಶರಣಂ, ಸ್ವಾಮಿಯೇ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ, ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ, ಸ್ವಾಮಿ ಶರಣಂ, ಅಯ್ಯಪ್ಪ ಶರಣಂ, ಅಯ್ಯಪ್ಪ ಶರಣಂ, ಸ್ವಾಮಿ ಶರಣಂ, ಸ್ವಾಮಿ ಶರಣಂ, ಅಯ್ಯಪ್ಪ ಶರಣಂ, ಅಯ್ಯಪ್ಪ ಶರಣಂ, ಸ್ವಾಮಿ ಶರಣಂ, ಸ್ವಾಮಿಯೇ, ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ, ಸ್ವಾಮಿಯೋ, ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ,
స్వామి శరణం అయ్యప్ప శరణం అయ్యప్పో స్వామియే స్వామి శరణం అయ్యప్ప శరణం స్వామి శరణం అయ్యప్ప శరణం అయ్యప్ప శరణం స్వామియే అయ్యప్పో స్వామియే స్వామి శరణం అయ్యప్ప శరణం స్వామి శరణం అయ్యప్ప శరణం అయ్యప్ప శరణం స్వామియే అయ్యప్పో స్వామియే స్వామి శరణం అయ్యప్ప శరణం స్వామి శరణం అయ్యప్ప శరణం స్వామి అయ్యప్పో అయ్యప్పో స్వామియే స్వామి శరణం అయ్యప్ప శరణం ಏನು ಇದು ಯಾವತ್ತೂ ಇಲ್ದಿದ್ದು ಅಭಿ ನೀನು ಅಪ್ಪ ಸ್ವಾಮಿ ನಾವೀಗ ಮಾಲೆ ಹಾಕೊಂಡಿದ್ದೀವಿ ಈ ಮಾಲೆ ವಿಸರ್ಜನೆ ಮಾಡೋ ತನಕ ನಮ್ಮನ್ನ ಅಭಿ ಅನ್ನಬಾರದು ಅಭಿ ಸ್ವಾಮಿ ಅಂತಾನೇ ಕರಿಬೇಕು ಆಯ್ತು ಅಭಿ ಸ್ವಾಮಿ ಅದಕ್ಕೆ ಸ್ವಾಮಿ ಹೇಳಿ ಮೈದ್ನ ಸ್ವಾಮಿ. ಇನ್ನು 3 ದಿವಸ ನಾವು ಮಡಿಲಿರ್ತೀವಿ. ಆಗ್ಲಿ ಸ್ವಾಮಿ. ಈ ಕಪ್ಪು ಬಟ್ಟೆ ಬಿಟ್ಟು ಬೇರೆ ಯಾವ ಬಟ್ಟೆನೂ ತೊಡೋದಿಲ್ಲ. ಆಗ್ಲಿ ಸ್ವಾಮಿ. ಎಲ್ರಿಗೂ ಮಾಡೋ ಅಡುಗೆನ ನಾವು ಊಟ ಮಾಡೋದಿಲ್ಲ. ಮತ್ತೆ ಸ್ವಾಮಿ? ನಮ್ಮ ಅಡುಗೆನ ನಾವೇ ತಯಾರು ಮಾಡ್ಕೊತೀವಿ. ಹೌದಾ ಸ್ವಾಮಿ? ಹೌದು. ದಿನಕ್ಕೆ 2 ಸಲ ತಣ್ಣೀರು ಸ್ನಾನ, ಜಪ, ಭಜನೆ ಸ್ವಾಮಿ. ಆಗ್ಲಿ ಸ್ವಾಮಿ. ಅಲ್ಲಿವರೆಗೂ ನಮ್ಮನ್ನ ಯಾರು ಮುಟ್ಟೋ ಹಾಗಿಲ್ಲ, ಮಾತಾಡ್ಸೋ ಹಾಗೂ ಇಲ್ಲ ಸ್ವಾಮಿ. ಆಗ್ಲಿ ಸ್ವಾಮಿ, ಅರ್ಥ ಆಯ್ತು ಸ್ವಾಮಿ. ಓಂ ಸ್ವಾಮಿಯೇ! ಸ್ವಾಮಿ, ಭಜನೆ ಮಾಡೋಣ. ಬನ್ನಿ ಬನ್ನಿ. ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಬಂದೇವಪ್ಪ ಅಯ್ಯಪ್ಪ हरिवरासनं विश्वमोहनं हरिदधीश्वरम् आराध्यपादुकं हरिवरासनं विश्वमोहनं हरिदधीश्वरम् आराध्यपादुकं हरिविमर्दनं नित्यनर्तनं हरिहरात्मजं देवमाश्रये. शरणकीर्तनं शक्तमानसं भरणलोलुपं नर्तनालसम् अरुणभासुरं भूतनायकं हरिहरात्मजं देवमाश्रये. प्रणयसत्यकं प्राणनायकं प्रणतकल्पकं सुप्रभाञ्जितं प्रणवमन्दिरं कीर्तनप्रियं हरिहरात्मजं देवमाश्रये. तुरगवाहनं सुन्दराननं वरगरायुधं वेदवर्णितं गुरुकृपाकरं कीर्तनप्रियं हरिहरात्मजं देवमाश्रये. त्रिभुवनार्चितं देवतात्मकं त्रिनयनं प्रभुं
ದಿವ್ಯದೇಶಿಕಂ ತ್ರಿದಶ ಪೂಜತಂ ಚಿಂತಿತಪ್ರದಂ ಹರಿಹರಾತ್ಮಜಂ ದೇವಮಾಶ್ರಯೇ ಭಾವಭಯಾವಹಂ ಭಾವುಕಾವಹಂ ಭುವನಮೋಹನಂ ಭೂತಿಭೂಷಣಂ ಧವಳವಾಗನಂ ದಿವ್ಯವಾರಣಂ ಹರಿಹರಾತ್ಮಜಂ ದೇವಮಾಶ್ರಯೇ ಕಳಮೃದುಸ್ಮಿತಂ ಸುಂದರಾನನಂ ಕಳಭಕೋಮಳಂ ಗಾತ್ರಮೋಹನಂ ಕಳಭಕೇಸರಿ ವಾಜಿವಾಹನಂ ಹರಿಹರಾತ್ಮಜಂ ದೇವಮಾಶ್ರಯೇ ಶ್ರುತಜನಪ್ರಿಯಂ ಚಿಂತಿತಪ್ರದಂ ಶ್ರುತಿವಿಭೂಷಣಂ ಸಾಧುಜೀವನಂ ಶ್ರುತಿಮನೋಗರಂ ಶ್ರುತಿಮನೋಗರಂ ಗೀತಲಾಲಸಂ ಹರಿಹರಾತ್ಮಜಂ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಅಕ್ಕ 3 ದಿವಸ ಮಾಲೆ ತೆಗಿಯೋ ಹಾಗಿಲ್ಲ ಅಲ್ವಾ? ಇದೇ 3 ದಿನದೊಳಗಡೆ ಸ್ವಾಮಿಗಳು ರಥಭಂಗ ಮಾಡಿಕೊಂಡು ತಾವಾಗ ತಾವೇ ಬಂದು ಪಪ್ಪಿ ಕೊಡಬೇಕು. ಹಾಗೆ ಮಾಡ್ತೀನಿ, ನೋಡ್ತೀರಿ. ಅಯ್ಯಯ್ಯೋ, ಬಿಡ್ತು 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 ಬಿಡ್ತು. ಶರಣಮಯ್ಯಪ್ಪ ಶರಣಮಯ್ಯಪ್ಪ. ಸಾಕ್ಷಿ, ಮಾಲೆ ಹಾಕ್ಸ್ಕೊಂಡಿರೋರ ಬಗ್ಗೆ ಹಾಗೆಲ್ಲ ಮಾತಾಡೋದು ತಪ್ಪು. ಆ ಥರ ಮನಸ್ಸಿನಲ್ಲಿ ಅನ್ಕೊಳ್ಳೋದು ತಪ್ಪು. ಬಿಡ್ತು ಬಿಡ್ತು ಅನ್ನೋ. ಅಕ್ಕ, ನಿನ್ನ ಮೈದ್ನ ಆಡ್ತಿರೋ ನಾಟಕಕ್ಕೆ ನೀವೆಲ್ಲ ತಾಳ ಹಾಕ್ಬೋದು, ಆದರೆ ನಾನಲ್ಲ. ಅವರು ಅಯ್ಯಪ್ಪನ ಮೇಲಿನ ಭಕ್ತಿಗೋಸ್ಕರ ಮಾಲೆ ಹಾಕೊಂಬಂದಿಲ್ಲ, ನನ್ನ ಪಪ್ಪಿ ಕೊಡೋದ್ರಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಮಾಲೆ ಹಾಕೊಂಬಂದಿದ್ದಾರೆ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ ವೀರಮಣಿಕಂಠನೇ ಶರಣಮಯ್ಯಪ್ಪ ವೀರಾಧಿವೀರನೇ ಶರಣಮಯ್ಯಪ್ಪ ಸ್ವಾಮಿ, ನೀವು ಪ್ರಸಾದ ತಗೊಳ್ಳಿ. ಆ ಸ್ವಾಮಿ ಒಳ್ಳೆ ಬುದ್ಧಿ ಕೊಡ್ಲಿ. ಎಲ್ಲ ದುಷ್ಟ ಬುದ್ಧಿ, ದುರ್ಬುದ್ಧಿ, ಕುಯುಕ್ತಿ, ಕುತಂತ್ರಗಳಿಗೂ ಆ ಸ್ವಾಮಿ ಪರಿಹಾರ ಕೊಡ್ಲಿ.
ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಅದಕ್ಕೆ ಸ್ವಾಮಿ ಅಣ್ಣ ಸ್ವಾಮಿ ತಗೊಳ್ಳಿ. ಅಪ್ಪ ಸ್ವಾಮಿ ಹೇಳಿ ಮಗ ಸ್ವಾಮಿ. ಅಮ್ಮ ಸ್ವಾಮಿ ಇಲ್ಲಿ ಕಾಣ್ತಾ ಇಲ್ಲ. ಬೆಡ್ರೂಮ್ ಅಲ್ಲಿ ತಲೆನೋವು ಬಂದು ಅಮ್ಮ ಸ್ವಾಮಿ ಮಲಗಿದೆ ಸ್ವಾಮಿ. ಓ ಸರಿ, ಹಾಗಾದ್ರೆ ನಾನು ಮಾತಾಡ್ಸ್ಕೊಂಡು ಬರ್ತೀನಿ. ಅಭಿಸ್ವಾಮಿ, ಹೇಳಿ ಸ್ವಾಮಿ. ನಾವಿನ್ ಹೊಡ್ತೀವಿ ಸ್ವಾಮಿ. ನಾಳೆ ಬೆಳಿಗ್ಗೆ 4 ಗಂಟೆಗೆ ಮಡಿ ಉಟ್ಕೊಂಡು ಭಜನೆ ಮಾಡಬೇಕು. ನೆನ್ಪಿರ್ಲಿ ಸ್ವಾಮಿ. ಸರಿ, ಹಾಗಾದ್ರೆ ನಾಳೆ ಬೆಳಗ್ಗೆ ಎಲ್ಲರೂ ಇಲ್ಲಿಗೆ ಬಂದ್ಬಿಡಿ, ಒಟ್ಟಿಗೆ ಭಜನೆ ಮಾಡೋಣ. ಆಗ್ಲಿ ಸ್ವಾಮಿ. ಸ್ವಾಮಿಯೇ ಸ್ವಾಮಿಯೇ. ಬೆಳಿಗ್ಗೆ 4 ಗಂಟೆಗೆ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಒಂದ್ ಸಮಯ ನಾನು ಚಾಲೆಂಜ್ ಮಾಡಿದ್ನಲ್ಲ ಪಪ್ಪಿ ಕೊಡ್ತೀನಿ ಅಂತ, ಇವಾಗ ಪಪ್ಪಿ ಕೊಟ್ಬಿಟ್ರೆ? ಸ್ವಾಮಿಯೇ ಶರಣಮಯ್ಯಪ್ಪ. ಇನ್ನು ಕೊಟ್ಟಿಲ್ಲ, ಒಂದ್ ಸಮಯ ಕೊಟ್ಟೆ ಅಂತ ಇಟ್ಕೊಳ್ಳಿ. ಸ್ವಾಮಿಯೇ. ಅಯ್ಯೋ ಶರಣಮಯ್ಯಪ್ಪ, ನನ್ ಮಾತನ್ನ ಪೂರ್ತಿ ಮಾಡಕ್ ಬಿಡಿ. ಒಂದ್ ಸಮಯ ಕೊಟ್ಟೆ ಅಂತ ಇಟ್ಕೊಳ್ಳಿ.